ಅರಮನೆ ಮೈದಾನದಲ್ಲಿ ನಡೀತಕ್ಕಂತಹ ಆ ಪ್ರತ್ಯೇಕ ಲಿಂಗಾಯತವಾದಿಗಳ ಕಾರ್ಯಕ್ರಮ ಬಹುಶಃ ಕಾಂಗ್ರೆಸ್ ಪಕ್ಷದ ಒಂದು ಅವನತಿಗೆ ನಾಂದಿಯನ್ನು ಹಾಡುತ್ತೆ ಅಂತಕ್ಕಂತಹ ಒಂದು ಪೂರ್ವ ಸೂಚನೆಯನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿಗಳ ಬಗ್ಗೆ ನಮಗೆ ಗೌರವ ಇದೆ, ಅವರ ಕಾರ್ಯದಕ್ಷತೆ ಬಗ್ಗೆ ನಮಗೆ ಪ್ರೇಮ ಇದೆ. ನಾವು ಈಗೂ ಕೂಡ ಅವ್ರಿಗೆ ಹೇಳೋದು ಇಷ್ಟೇ, ಆ ಟೀಮಿನಿಂದ ಹಿಂದೂ ಕೂಡ ಅಂತರ ಕಾಪಾಡ್ಕೋಬೇಕು ಅಂತ ತಮಗೆ ನಾವು ಹೇಳಿದ್ವಿ. ಈಗೂ ಕೂಡ ಅಂತರವನ್ನು ಕಾಪಾಡ್ಕೋಬೇಕು ಅಂತಕ್ಕಂಥದ್ದು. ಕಾರಣ ಇಷ್ಟೇ, ಯಾವ ಗುಂಪು ಸಮಾಜವನ್ನು ವಿಘಟನೆ ಮಾಡ್ತದೆ ಆ ಗುಂಪಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಪಾಲ್ಗೊಳ್ಳೋದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ನಾವು ಮುಖ್ಯಮಂತ್ರಿಗಳಿಗೆ ಸೂಚಿಸುವುದೇನಂತಂದರೆ, ಈ ಹಿಂದೆ 2018ನೇ ಇಸ್ವಿಯಲ್ಲಿ ನೀವು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಕೃಷ್ಣಾ ಕಚೇರಿಯಲ್ಲಿ 57 ಜನ ಸ್ವಾಮಿಗಳು ಬಂದು ನಿಮಗೆ ಕೆಲವು ಸೂಚನೆಗಳನ್ನು ನಾವು ಕೊಟ್ಟಿದ್ದನ್ನು ಈ ಮೂಲಕ ನೆನಪಿಸ್ತೇವೆ. ಅವತ್ತಿನ ದಿವಸ ನಮ್ಮ ವಿಚಾರಗಳಿಗೆ ತಾವು ಸ್ಪಂದಿಸಿದ್ರಿ. ಬಟ್ ಮರುದಿವಸನೇ ಮತ್ತು ಆ ಪ್ರತ್ಯೇಕ ಲಿಂಗಾಯತವಾದಿಗಳು ಬಂದು ನಿಮಗೇನು ಹೇಳ್ಕೊಂಡ್ರು ಗೊತ್ತಾಗಲಿಲ್ಲ. ಆದರೆ ಅದರ ಪರಿಣಾಮ ಅವತ್ತು ಕೂಡ ಮುಖ್ಯಮಂತ್ರಿಗಳು ಪ್ರತ್ಯೇಕ ಲಿಂಗಾಯತವಾದಿಗಳ ಪರವಾಗಿದ್ದರು ಅನ್ನುವಂತಹ ಒಂದು ಗಾಳಿ ಬಂದ ಪರಿಣಾಮ ಅವತ್ತಿನ ದಿವಸ ಪಕ್ಷ ಯಾವ ಸ್ಥಿತಿಗೆ ಬಂತು ಅಂತಕ್ಕಂಥದ್ದನ್ನು ಎಲ್ಲ ಪಕ್ಷದ ಮುಖಂಡರು ನೆನಪು ಮಾಡ್ಕೋಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇವೆ.